ಏನೋ ಗ್ಯಾರಂಟಿ ಇರುತ್ತೋ ಇಲ್ವೋ, ಇದರಿಂದ ಅಭಿವೃದ್ಧಿ ಆಗ್ತಾ ಇಲ್ಲ, ಕೆಲಸಗಳು ನಿಂತು ಹೋಗಿದಾವೆ, ಶಾಸಕರ ಅಪಸ್ವರ, ವಿಪಕ್ಷಗಳ ಟೀಕೆ, ಇದೆಲ್ಲಕ್ಕೂ ಸಹ ಇವತ್ತು ಉತ್ತರ ಸಿಕ್ಕಿದೆ. ಆನ್ಸರ್ ಒಂದೇ ಗ್ಯಾರಂಟಿಗಳಿಗೆ ಬ್ರೇಕ್ ಅನ್ನು ಹಾಕೋದಿಲ್ಲ ಅನ್ನುವಂಥದ್ದು. ಈ ಬಾರಿ ಗ್ಯಾರಂಟಿಗಳಿಗೆ ಬರೋಬ್ಬರಿ 51,000 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಲಾಗಿದೆ. ಬಜೆಟ್ ಮಂಡನೆ ಹೊಸ್ತಿಲಲ್ಲಿ ಎದ್ದ ಗ್ಯಾರಂಟಿ ತಕರಾರಿಗೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಚಿಕಿತ್ಸೆ ಕೊಟ್ಟಿದ್ದಾರೆ. ಅಭಿವೃದ್ಧಿ ಮತ್ತು ಕಲ್ಯಾಣದ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ದೊಡ್ಡ ಸವಾಲಿನ ಮಧ್ಯೆ ತಮ್ಮ 17ನೇ ಬಜೆಟ್ನಲ್ಲಿ ಗ್ಯಾರಂಟಿಗಳ ಮೇಲೆ ಹಣದ ಹೊಳೆಯನ್ನೇ ಹರಿಸಿದ್ದಾರೆ. ಬಜೆಟ್ ಗಾತ್ರದಲ್ಲಿ ಸಿಂಹ ಪಾಲು ಪಡೆದ ಗ್ಯಾರಂಟಿಗಳು. ಅಭಿವೃದ್ಧಿ ವರ್ಸಸ್ ಗ್ಯಾರಂಟಿ, ಸಿಎಂ ಕೊಟ್ರು ಆನ್ಸರ್. ಈ ಬಾರಿ 5 ಗ್ಯಾರಂಟಿ ಯೋಜನೆಗಳಿಗಾಗಿ ಬರೋಬ್ಬರಿ 51,000 ಕೋಟಿಗೂ ಹೆಚ್ಚು ಹಣವನ್ನ ಮೀಸಲಿಡಲಾಗಿದೆ. ಬಜೆಟ್ನ ಒಟ್ಟು ಗಾತ್ರದ ಸುಮಾರು 13ರಿಂದ 14% ಗ್ಯಾರಂಟಿ ಆಕ್ರಮಿಸಿದೆ. ಆದರೆ ವಿಪಕ್ಷಗಳ ಟೀಕೆ, ಸ್ವಪಕ್ಷಗಳ ಅಪಸ್ವರ, ಸುಪ್ರೀಂ ಎಚ್ಚರಿಕೆಗೂ ಲೆಕ್ಕ ತಪ್ಪದ ರಾಮಯ್ಯ ಸಮಾನ ಹಂಚಿಕೆ ಮಾಡಿ ಜಾಣತನ ಮೆರೆದಿದ್ದಾರೆ. ಗ್ಯಾರಂಟಿಗಳೇ ಗೃಹಲಕ್ಷ್ಮಿ ಯೋಜನೆ ಹೆಚ್ಚು ಹಣ ಬೇಡ್ತಿವೆ. ಮಹಿಳೆಯರ ಖಾತೆಗೆ ಹಣ ನೀಡಲು 28,608 ಕೋಟಿ ಅತಿ ದೊಡ್ಡ ಮೊತ್ತ ಮೀಸಲಿಡಲಾಗಿದೆ. ಉಚಿತ ವಿದ್ಯುತ್ನ ಗೃಹ ಜ್ಯೋತಿಗೆ 10,578 ಕೋಟಿ ಹಣ ಮತ್ತು ಅನ್ನಭಾಗ್ಯಕ್ಕೆ 6,200 ಕೋಟಿ ಹಣದ ಪ್ರಸ್ತಾಪ ಆಗಿದೆ. ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆಗೆ 5,300 ಕೋಟಿ ವಿನಿಯೋಗ ಆಗಲಿದೆ. ಆದರೆ ಯುವ ನಿಧಿ ಬಗ್ಗೆ ಬಜೆಟ್ನಲ್ಲಿ ಉಲ್ಲೇಖವಾಗಿಲ್ಲ. ಇನ್ನು ಅನ್ನಭಾಗ್ಯ ಯೋಜನೆಯಡಿ 4.54 ಕೋಟಿ ಫಲಾನುಭವಿಗಳಿದ್ದು ಪ್ರತಿ ಮಾಹೆ 5 ಕೆಜಿ ಹೆಚ್ಚುವರಿ ಅಕ್ಕಿಯ ಬದಲಾಗಿ ತೊಗರಿಬೇಳೆ, ಸಕ್ಕರೆ, ಉಪ್ಪು ಮತ್ತು ಅಡುಗೆ ಎಣ್ಣೆ ಒಳಗೊಂಡ ಇಂದಿರಾ ಆಹಾರ ಕಿಟ್ ವಿತರಿಸಲು ಉದ್ದೇಶಿಸಲಾಗಿದೆ. ಯುವ ನಿಧಿ ಯೋಜನೆಯಡಿ ಈವರೆಗೂ ಒಟ್ಟು 3,08,267 ಅರ್ಹ ಫಲಾನುಭವಿಗಳಿಗೆ 913 ಕೋಟಿ ರೂಪಾಯಿ ಮೊತ್ತದ ನಿರುದ್ಯೋಗ ಭತ್ಯೆಯನ್ನ ನೇರ ನಗದು ವರ್ಗಾವಣೆ ಮೂಲಕ ಪಾವತಿಸಲಾಗಿದೆ. ಅಂಕಿ ಅಂಶಗಳನ್ನ ಗಮನಿಸಿದ್ರೆ ಈ ಬಾರಿ ಮೊತ್ತದಲ್ಲಿ ಇಳಿಕೆಯಾಗಿದೆ. ಈ ಗ್ಯಾರಂಟಿಗಳನ್ನ ನಿಭಾಯಿಸಲು ರಾಜ್ಯ ಸರ್ಕಾರ 1 ಲಕ್ಷ ಕೋಟಿಗೂ ಅಧಿಕ ಹೊಸ ಸಾಲ ಪಡೆಯಲು ಮುಂದಾಗಿದೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 1,39,844 ಅಂಗನವಾಡಿ ಸಿಬ್ಬಂದಿಗೆ ಹೆಚ್ಚುವರಿ 1 ಜೊತೆ ಸಮವಸ್ತ್ರ ವಿತರಿಸಲಾಗುವುದು ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಮಾಜಿ ದೇವದಾಸಿಯರು, ಲಿಂಗತ್ವ ಅಲ್ಪಸಂಖ್ಯಾತರು, ಚೇತನ ಹಾಗೂ ಧನಶ್ರೀ ಯೋಜನೆಯ ಫಲಾನುಭವಿಗಳಿಗೆ ಆದಾಯೋತ್ಪನ್ನ ಚಟುವಟಿಕೆಗಳಿಗಾಗಿ ಪ್ರಸಕ್ತ ನೀಡಲಾಗ್ತಿರುವ 30,000 ರೂಪಾಯಿಗಳ ಪ್ರೋತ್ಸಾಹಧನವನ್ನ 45,000 ರೂಪಾಯಿಗಳಿಗೆ ಹೆಚ್ಚಿಸಲಾಗುತ್ತೆ. ಐಟಿಐ ಸೇರುವ ವಿದ್ಯಾರ್ಥಿನಿಯರನ್ನ ಪ್ರೋತ್ಸಾಹಿಸಲು ವಾರ್ಷಿಕ 1,200 ಬೋಧನಾ ಶುಲ್ಕ ರಿಯಾಯಿತಿ ಘೋಷಿಸಲಾಗಿದೆ. ಮಾದಕ ವ್ಯಸನಕ್ಕೆ ಒಳಗಾದ 18 ವರ್ಷದೊಳಗಿನ ಮಕ್ಕಳಿಗಾಗಿ ಪ್ರಾಯೋಗಿಕವಾಗಿ ಬೆಂಗಳೂರು ಹಾಗೂ ಧಾರವಾಡದಲ್ಲಿ ಪುನರ್ವಸತಿ ಕೇಂದ್ರ ಆರಂಭವಾಗಲಿದೆ. ಒಟ್ಟಾರೆ ಈ ಬಾರಿಯ ಬಜೆಟ್ ಸಂಪೂರ್ಣವಾಗಿ ಸಾಮಾನ್ಯ ಜನರ ಆರ್ಥಿಕ ಭದ್ರತೆಯನ್ನ ಕೇಂದ್ರೀಕರಿಸಿದೆ. ಆದರೆ ಹೆಚ್ಚುತ್ತಿರುವ ಸಾಲದ ಹೊರೆ ಭವಿಷ್ಯದಲ್ಲಿ ರಾಜ್ಯದ ಮೇಲೆ ಯಾವ ಪರಿಣಾಮ ಬೀರಲಿದೆ ಅನ್ನೋದೇ ಆತಂಕ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.